ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್. ಅನ್ವೇಷಿ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಮಣಿಪುರದ ಟಾಮೆಂಗ್ಲಾಂಗ್ ಜಿಲ್ಲೆಗೆ ಸೇರಿದ ಇಂಪಾ ಒಂದು ಸಣ್ಣ ಕುಗ್ರಾಮ. ಈ ಗ್ರಾಮ ಎಲ್ಲ ಯೋಜನೆಗಳು ಮತ್ತು ಸೌಲಭ್ಯಗಳಿಂದ ವಂಚಿತವಾಗಿರುತ್ತದೆ. ಇದಕ್ಕೆ ಮುಖ್ಯ ಕಾರಣ ಬೆಟ್ಟ ಗುಡ್ಡಗಳಿಂದ ಸುತ್ತುವರೆದಿದ್ದಂತಹ ಈ ಕುಗ್ರಾಮಕ್ಕೆ ಯಾವುದೇ ರಸ್ತೆ ಸೌಲಭ್ಯಗಳು ಇರಲಿಲ್ಲ. ಇಂತಹ ಪರಿಸ್ಥಿತಿಯಿಂದ ಬಂದಂತಹ ಆರ್ಮ್ಸ್ಟ್ರಾಂಗ್ ಪಾಮೆ ತಾನು IAS ಆಫೀಸರ್ ಆದ ನಂತರ ಸರ್ಕಾರದ ಅನುದಾನಕ್ಕೆ ಕಾಯದೆ ಟಾಮೆಂಗ್ಲಾಂಗ್ ಜನರ ಜೊತೆ ಸೇರಿ ಮತ್ತು ಫೇಸ್ಬುಕ್ ಮೂಲಕ ಫಂಡ್ ರೈಸ್ ಮಾಡಿ ಕೇವಲ ತನ್ನ ಊರಿಗೆ ಅಷ್ಟೇ ಅಲ್ಲದೆ 3 ರಾಜ್ಯಗಳನ್ನು ಸಂಪರ್ಕಿಸುವಂತಹ 100 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಮಾಡಿ ಅದಕ್ಕೆ ದ ಪೀಪಲ್ಸ್ ರೋಡ್ ಅಂದರೆ ಜನರ ರಸ್ತೆ ಅಂತ ಹೆಸರಿದ್ದಾರೆ. ಇಂತಹ ನಿಷ್ಠಾವಂತ ಮತ್ತು ಪ್ರಜ್ಞಾವಂತ IAS ಆಫೀಸರ್ಗಳು ದೇಶದ ಡೆವಲಪ್ಮೆಂಟ್ಗೆ ಕಾರಣವಾಗೋದಷ್ಟೇ ಅಲ್ಲದೆ ದೇಶದ ಜನರಿಗೆ ಎಸ್ಪೆಷಲಿ ಯುವಕರಿಗೆ ಯಾವಾಗಲೂ ಸ್ಫೂರ್ತಿದಾಯಕವಾಗಿ ಇರುತ್ತಾರೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ IAS ಆಫೀಸರ್ ಆಗೋದು ಹೇಗೆ ಮತ್ತು ಈ ಎಕ್ಸಾಮ್ನಲ್ಲಿ ಯಾವ ಹಂತಗಳಿರ್ತದೆ ಮತ್ತು ಕನ್ನಡದಲ್ಲಿ UPSC ಎಕ್ಸಾಮ್ ಬರೀಬಹುದಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋಣ. IAS ಆಫೀಸರ್ ಆಗೋದು ಹೇಗೆ? IAS ಆಫೀಸರ್ ಆಗಬೇಕು ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC ನಡೆಸುವ UPSC CSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನಲ್ಲಿ ಪಾಸ್ ಆಗಬೇಕು. ಇದು 3 ಹಂತಗಳ ಪರೀಕ್ಷೆ ಆಗಿರುತ್ತೆ ಮತ್ತು ಈ ಒಂದೇ ಎಕ್ಸಾಮ್ ಮೂಲಕ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಫಾರಿನ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವಿಸ್, ಇಂಡಿಯನ್ ಸಿವಿಲ್ ಅಕೌಂಟ್ ಸರ್ವಿಸ್, ಇಂಡಿಯನ್ ಕಾರ್ಪೊರೇಟ್ ಲಾ ಸರ್ವಿಸ್, ಇಂಡಿಯನ್ ಡಿಫೆನ್ಸ್ ಅಕೌಂಟ್ ಸರ್ವಿಸ್, ಇಂಡಿಯನ್ ಡಿಫೆನ್ಸ್ ಎಸ್ಟೇಟ್ ಸರ್ವಿಸ್, ಇಂಡಿಯನ್ ಇನ್ಫಾರ್ಮೇಷನ್ ಸರ್ವಿಸ್, ಇಂಡಿಯನ್ ಪೋಸ್ಟಲ್ ಸರ್ವಿಸ್, ಇಂಡಿಯನ್ P&T ಅಕೌಂಟ್ಸ್ ಆ್ಯಂಡ್ ಫೈನಾನ್ಸ್ ಸರ್ವಿಸ್, ಇಂಡಿಯನ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಸರ್ವಿಸ್, ಇಂಡಿಯನ್ ರೆವೆನ್ಯೂ ಸರ್ವಿಸ್, ಇಂಡಿಯನ್ ರೆವೆನ್ಯೂ ಸರ್ವಿಸ್ ಇನ್ಕಮ್ ಟ್ಯಾಕ್ಸ್, ಇಂಡಿಯನ್ ಟ್ರೇಡ್ ಸರ್ವಿಸ್, ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್, ಅಲ್ಲದೆ ಆರ್ಮ್ಡ್ ಫೋರ್ಸ್ ಹೆಡ್ ಕ್ವಾರ್ಟರ್ಸ್ ಸಿವಿಲ್ ಸರ್ವಿಸ್, ಡೆಲ್ಲಿ, ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ್, ದಿಯು ಆ್ಯಂಡ್ ದಮನ್ ಆ್ಯಂಡ್ ದಾದ್ರಾ ನಗರ್ ಹವೇಲಿ ಸಿವಿಲ್ ಸರ್ವಿಸ್ ಆ್ಯಂಡ್ ಪೊಲೀಸ್ ಸರ್ವಿಸ್, ಪಾಂಡಿಚೇರಿ ಸಿವಿಲ್ ಸರ್ವಿಸ್ ಆ್ಯಂಡ್ ಪೊಲೀಸ್ ಸರ್ವಿಸ್ ಸೇರಿದಂತೆ ಒಟ್ಟು 19 ಹುದ್ದೆಗಳಿಗೆ UPSC CSC ರ್ಯಾಂಕಿಂಗ್ ಆಧಾರದ ಮೇಲೆ ನೇಮಕಾತಿ ನಡೆಯುತ್ತದೆ. ಹಾಗಾದರೆ ಈ ಎಕ್ಸಾಮ್ಗೆ ಯಾರ್ಯಾರು ಎಲಿಜಿಬಲ್ ಅಂತ ನೋಡಿದ್ರೆ, ಮೊದಲನೇದಾಗಿ ಭಾರತೀಯ ನಾಗರಿಕನಾಗಿರಬೇಕು ಮತ್ತು 21 ವರ್ಷ ಮಿನಿಮಮ್ ಏಜ್ ಆಗಿರಬೇಕು. ಮ್ಯಾಕ್ಸಿಮಮ್ ಏಜ್ 32 ವರ್ಷ. OBCಗೆ 3 ವರ್ಷ ಮತ್ತು SC STಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಕೊನೆಯದಾಗಿ ಭಾರತದ ಯಾವುದೇ ಮಾನ್ಯ ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನು ಪಡೆದಿರಬೇಕು. ಫೈನಲ್ ಇಯರ್ ಸ್ಟೂಡೆಂಟ್ಸ್ ಕೂಡ ಈ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಆದರೆ ಎಕ್ಸಾಮ್ ಮುಗಿಯೋ ಟೈಮಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ನಿಮ್ಮ ಕೈಯಲ್ಲಿರಬೇಕಾಗುತ್ತೆ. ನಂಬರ್ ಆಫ್ ಅಟೆಂಪ್ಟ್ಸ್ ಎಷ್ಟಿದೆ ಅಂತ ನೋಡಿದ್ರೆ SC STಗೆ ಅನ್ಲಿಮಿಟೆಡ್ ಅಟೆಂಪ್ಟ್ಸ್, OBC ಮತ್ತು EWSಗೆ 9 ಅಟೆಂಪ್ಟ್ಸ್ ಮತ್ತು ಜನರಲ್ ಕ್ಯಾಟಗರಿಗೆ 6 ಅಟೆಂಪ್ಟ್ಸ್ ಇರುತ್ತೆ. ಎಕ್ಸಾಮ್ ಫೀಸ್ SC ST ಮತ್ತು ವಿಮೆನ್ ಕ್ಯಾಂಡಿಡೇಟ್ಗೆ ಯಾವುದೇ ಎಕ್ಸಾಮ್ ಫೀಸ್ ಇರೋದಿಲ್ಲ. ಇನ್ನಿತರ ಉಳಿದ ಕ್ಯಾಂಡಿಡೇಟ್ಸ್ಗೆ ಕೇವಲ 100 ರೂಪಾಯಿ ಎಕ್ಸಾಮ್ ಫೀಸ್ ಇರುತ್ತೆ. ಹಾಗಾದರೆ ಈ 3 ಹಂತಗಳ ಎಕ್ಸಾಮಲ್ಲಿ ಮೊದಲನೇ ಹಂತ ಯಾವುದು ಅಂತ ನೋಡೋಣ. ಮೊದಲನೇ ಹಂತ ಪ್ರಿಲಿಮ್ಸ್ ಅಥವಾ ಪ್ರಿಲಿಮಿನರಿ ಎಕ್ಸಾಮ್. ಈ ಎಕ್ಸಾಮ್ನಲ್ಲಿ 2 ಪೇಪರ್ ಇರುತ್ತೆ. 2 ಕೂಡ ಆಬ್ಜೆಕ್ಟಿವ್ ಟೈಪ್. ಒಂದು ಪ್ರಶ್ನೆಗೆ 4 ಉತ್ತರ ಇರುತ್ತೆ. ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕಾಗುತ್ತೆ. 2 ಎಕ್ಸಾಮ್ ಕೂಡ ಒಂದೇ ದಿನದಲ್ಲಿರುತ್ತೆ. ಮೊದಲನೇ ಪೇಪರ್ ಜನರಲ್ ಸ್ಟಡೀಸ್ 1, ಇನ್ನು ಎರಡನೇ ಪೇಪರ್ CSAT. ಈ ಪೇಪರ್ ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತೆ. 33% ಅಂಕಗಳನ್ನು ಪಡೆದು ನೀವು ಪಾಸ್ ಆದರೆ ಮಾತ್ರ ನಿಮ್ಮ ಮೊದಲನೇ ಪೇಪರ್ ಅಂಕಗಳು ಕೌಂಟ್ ಆಗುತ್ತೆ. ಹಾಗಾದರೆ ಮೊದಲನೇ ಪೇಪರ್ ಜನರಲ್ ಸ್ಟಡೀಸ್ ಪೇಪರ್ 1ನ ಸಿಲೆಬಸ್ ಏನು ಅಂತ ನೋಡೋಣ. ಪೇಪರ್ 1 200 ಅಂಕಗಳಿಗೆ 100 ಪ್ರಶ್ನೆಗಳಿರ್ತವೆ. ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ನ್ಯಾಷನಲ್ ಮೂಮೆಂಟ್, India and world geography, Indian polity and governance, economic and social development, general issues on environmental ecology that do not require subject specialization ಮತ್ತು ಜನರಲ್ ಸೈನ್ಸ್.
ಇಷ್ಟು ಪೇಪರ್ 1ನ ಸಿಲೆಬಸ್ ಆಗಿರುತ್ತೆ. ಇನ್ನು ಎರಡನೇ ಪೇಪರ್ ಕೂಡ 200 ಮಾರ್ಕ್ಸ್ಗೆ, ಆದರೆ ಇದರಲ್ಲಿ 80 ಪ್ರಶ್ನೆಗಳಿರ್ತವೆ ಮತ್ತು ಕೇವಲ 33% ಮಾರ್ಕ್ಸ್ ತೆಗೆದು ನೀವು ಕ್ವಾಲಿಫೈ ಆಗಬೇಕಾಗಿರುತ್ತೆ. ಇದರ ಸಿಲೆಬಸ್ನಲ್ಲಿ ಕಾಂಪ್ರಹೆನ್ಷನ್, ಇಂಟರ್ಪರ್ಸನಲ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಅನಾಲಿಟಿಕಲ್ ಎಬಿಲಿಟಿ, ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್, ಜನರಲ್ ಮೆಂಟಲ್ ಎಬಿಲಿಟಿ ಮತ್ತು ಬೇಸಿಕ್ ನ್ಯೂಮರಸಿ ಅಪ್ ಟು ಕ್ಲಾಸ್ 10th ಲೆವೆಲ್ ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ರ್ಯಾಂಕ್ ಆಧಾರದ ಮೇಲೆ ನಿಮ್ಮನ್ನ ಮೇನ್ಸ್ ಎಕ್ಸಾಮ್ಗೆ ಸೆಲೆಕ್ಟ್ ಮಾಡ್ತಾರೆ. ನೆನಪಿರಲಿ, ಪ್ರತಿ ವರ್ಷ 11 ಲಕ್ಷ ಜನ ಅರ್ಜಿ ಸಲ್ಲಿಸಿದರೆ ಕೇವಲ 6 ಲಕ್ಷ ಜನ ಮಾತ್ರ ಎಕ್ಸಾಮ್ನ ಬರೀತಾರೆ. ಅದರಲ್ಲಿ 6ರಿಂದ 8,000 ಜನ ಮಾತ್ರ ಮೇನ್ಸ್ಗೆ ಸೆಲೆಕ್ಟ್ ಆಗ್ತಾರೆ. ಅದರಲ್ಲಿ 3,000 ಜನ ಇಂಟರ್ವ್ಯೂಗೆ ಸೆಲೆಕ್ಟ್ ಆದರೆ 1,000 ಜನ ಜಾಬ್ ಪಡ್ಕೋತಾರೆ. ಅದರಲ್ಲಿ ಕೇವಲ 100 ಜನ ಮಾತ್ರ IAS ಆಗೋದಕ್ಕೆ ಸಾಧ್ಯ. ಹಾಗಾದರೆ ಈಗ ಈ ಎಕ್ಸಾಮ್ನ ಎರಡನೇ ಹಂತ ಯಾವುದು ಅಂತ ನೋಡ್ತಾ ಹೋಗೋಣ. UPSC CSE ಎಕ್ಸಾಮ್ನ ಎರಡನೇ ಹಂತ ಮೇನ್ಸ್. ಈ ಎಕ್ಸಾಮ್ನಲ್ಲಿ 7 ಮತ್ತು 2 ಕ್ವಾಲಿಫೈಯಿಂಗ್ ಪೇಪರ್ಗಳು ಇರ್ತವೆ. ಆ 2 ಕ್ವಾಲಿಫೈಯಿಂಗ್ ಪೇಪರ್ಗಳು ಯಾವುದು ಅಂದರೆ, ಮೊದಲನೆಯದು ಜನರಲ್ ಇಂಗ್ಲೀಷ್, ಎರಡನೆಯದು ಇಂಡಿಯನ್ ಲ್ಯಾಂಗ್ವೇಜ್. ಕ್ವಾಲಿಫೈಯಿಂಗ್ ಪೇಪರ್ 2ಗೆ ನೀವು ನಿಮ್ಮ ಮಾತೃಭಾಷೆಯನ್ನು ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಕನ್ನಡ, ತಮಿಳು, ಹಿಂದಿ ಎಕ್ಸೆಟ್ರಾ. ಕ್ವಾಲಿಫೈಯಿಂಗ್ ಪೇಪರ್ 1 ಮತ್ತು 2 ಎರಡೂ ಕೂಡ 300 ಅಂಕಗಳಿಗೆ ಇರ್ತವೆ. ಇದರಲ್ಲಿ ಕೇವಲ 33% ಅಂಕ ಪಡೆದು ಪಾಸ್ ಆಗಬೇಕಾಗಿರುತ್ತೆ ಅಷ್ಟೆ. ಈ ಪೇಪರ್ಗಳ ಮಾರ್ಕ್ಸ್ ನಿಮ್ಮ ರ್ಯಾಂಕಿಗೆ ಕೌಂಟ್ ಆಗೋದಿಲ್ಲ. ಮೇನ್ಸ್ನ ಮುಖ್ಯ 5 ಪೇಪರ್ಗಳು ಯಾವುದು ಅಂತ ನೋಡಿದ್ರೆ, ಮೊದಲನೇ ಪೇಪರ್ 1 ಎಸ್ಸೆ ಪೇಪರ್ ಆಗಿರುತ್ತೆ. ಇದರಲ್ಲಿ ನೀವು 2 ಎಸ್ಸೆಗಳನ್ನ ಬರೀಬೇಕಾಗಿರುತ್ತೆ. ಎರಡನೇ ಪೇಪರ್ 2 ಜನರಲ್ ಸ್ಟಡೀಸ್ ಪೇಪರ್ 1. ಇದರ ಸಿಲೆಬಸ್ನ ನೋಡಿದ್ರೆ, ಇಂಡಿಯನ್ ಹೆರಿಟೇಜ್ ಆ್ಯಂಡ್ ಕಲ್ಚರ್, ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ ಆಫ್ ದ ವರ್ಲ್ಡ್ ಆ್ಯಂಡ್ ಸೊಸೈಟಿ. ನೆಕ್ಸ್ಟ್ ಪೇಪರ್ 3 ಜನರಲ್ ಸ್ಟಡೀಸ್ ಪೇಪರ್ 2, ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಪೇಪರ್ 4 ಜನರಲ್ ಸ್ಟಡೀಸ್ ಪೇಪರ್ 3, ಟೆಕ್ನಾಲಜಿ, ಎಕನಾಮಿಕ್ ಡೆವಲಪ್ಮೆಂಟ್, ಬಯೋಡೈವರ್ಸಿಟಿ, ಎನ್ವಿರಾನ್ಮೆಂಟ್, ಸೆಕ್ಯೂರಿಟಿ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಪೇಪರ್ 5 ಜನರಲ್ ಸ್ಟಡೀಸ್ ಪೇಪರ್ 4, ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್. ಪೇಪರ್ 6 ಆ್ಯಂಡ್ 7 ಆಪ್ಷನಲ್ ಸಬ್ಜೆಕ್ಟ್ ಆಗಿರುತ್ತೆ. ಕ್ಯಾಂಡಿಡೇಟ್ಸ್ ಕೆಲವೊಂದು ಕೊಟ್ಟಿರುವ ಸಬ್ಜೆಕ್ಟ್ಗಳಲ್ಲಿ ತಮಗೆ ಇಷ್ಟವಾದ ಸಬ್ಜೆಕ್ಟನ್ನು ಆಪ್ಷನಲ್ ಸಬ್ಜೆಕ್ಟ್ ಆಗಿ ತೆಗೆದುಕೊಂಡು ಆ ಸಬ್ಜೆಕ್ಟ್ಗೆ ಕೊಟ್ಟಿರುವಂತಹ ಒಂದು ಸಿಲೆಬಸ್ಸನ್ನು ಕಂಪ್ಲೀಟಾಗಿ ಪ್ರಿಪೇರ್ ಆಗಬೇಕಾಗಿರುತ್ತೆ. ಅದರ ಮೊದಲ ಅರ್ಧ ಭಾಗವನ್ನು ಪೇಪರ್ 6 ಕೊಟ್ಟಿದ್ದರೆ ಇನ್ನರ್ಧ ಭಾಗವನ್ನು ಪೇಪರ್ 7 ಕೊಟ್ಟಿರ್ತಾರೆ. ಈ ಎಲ್ಲ ಪೇಪರ್ಗಳು 250 ಅಂಕಗಳಿಗಿರುತ್ತೆ. ಹಾಗಾದರೆ ಲಿಸ್ಟ್ ಆಫ್ ಆಪ್ಷನಲ್ ಸಬ್ಜೆಕ್ಟ್ಸ್ ನೋಡೋದಾದರೆ, ಅಗ್ರಿಕಲ್ಚರ್, ಆ್ಯನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ವೆಟರ್ನರಿ ಸೈನ್ಸ್, ಆಂಥ್ರಪಾಲಜಿ, ಬಾಟನಿ, ಕೆಮಿಸ್ಟ್ರಿ, ಸಿವಿಲ್ ಇಂಜಿನಿಯರಿಂಗ್, ಕಾಮರ್ಸ್ ಆ್ಯಂಡ್ ಅಕೌಂಟೆನ್ಸಿ, ಎಕನಾಮಿಕ್ಸ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಜಿಯೋಗ್ರಫಿ, ಜಿಯಾಲಜಿ, ಹಿಸ್ಟ್ರಿ, ಲಾ, ಮ್ಯಾನೇಜ್ಮೆಂಟ್, ಮ್ಯಾಥಮೆಟಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೆಡಿಕಲ್ ಸೈನ್ಸ್, ಫಿಲಾಸಫಿ, ಫಿಸಿಕ್ಸ್, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಸೈಕಾಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೋಷಿಯಾಲಜಿ, ಸ್ಟ್ಯಾಟಿಸ್ಟಿಕ್ಸ್, zoology, and finally literature of any one of the following languages: Assami, Bengali, Bodo, Dogri, Gujarati, Hindi, Kannada, Kashmiri, Konkani, Maithili, Malayalam, Manipuri, Marathi, Nepali, Odia, Punjabi, Sanskrit, Santali, Sindhi, Tamil, Telugu, ಉರ್ದು ಆ್ಯಂಡ್ ಇಂಗ್ಲೀಷ್. ಈ ಎಲ್ಲ ಪೇಪರ್ಗಳು 250 ಅಂಕಗಳಿಗೆ. 250 ಅಂಕಗಳು ಇಂಟು 7 ಪೇಪರ್, ಒಟ್ಟು 1750 ಅಂಕಗಳಿಗೆ ಮೇನ್ಸ್ ಎಕ್ಸಾಮ್ ನಡೆಯುತ್ತೆ. ಈ ಎಕ್ಸಾಮ್ನಲ್ಲಿ ಕೂಡ ರ್ಯಾಂಕ್ ಮುಖಾಂತರ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಪರ್ಸ್ನಾಲಿಟಿ ಟೆಸ್ಟ್ಗೆ ನ್ಯೂ ಡೆಲ್ಲಿಗೆ ಕರೆಯಲಾಗ್ತದೆ. ಪರ್ಸ್ನಾಲಿಟಿ ಟೆಸ್ಟ್ ಇದು ಇಂಟರ್ವ್ಯೂ ಅಲ್ಲ. ಇಲ್ಲಿ ನಿಮ್ಮ ನಾಲೆಜ್ಗಿಂತ ನಿಮ್ಮ ಪರ್ಸ್ನಾಲಿಟಿ ಮೇಲೆ ಹೆಚ್ಚಿನ ಫೋಕಸ್ ಇಟ್ಟಿರ್ತಾರೆ. ಪರ್ಸ್ನಾಲಿಟಿ ಟೆಸ್ಟ್ 275 ಅಂಕಗಳಿಗೆ ನಡೆಯುತ್ತದೆ. ಪರ್ಸ್ನಾಲಿಟಿ ಟೆಸ್ಟ್ ಮುಗಿದ ನಂತರ ರಿಟರ್ನ್ ಟೆಸ್ಟ್ ಅಂದರೆ ಮೇನ್ಸ್ ಮತ್ತು ಪರ್ಸ್ನಾಲಿಟಿ ಟೆಸ್ಟ್ನಲ್ಲಿ ಪಡೆದ ಅಂಕಗಳನ್ನು ಒಟ್ಟಿಗೆ ಸೇರಿಸಿ
ರ್ಯಾಂಕ್ ಆಧಾರದ ಮೇಲೆ ಜಾಬ್ ಅಲಾಟ್ ಆಗುತ್ತೆ. ಈ ಎಕ್ಸಾಮ್ ಪ್ರೋಸೆಸ್ನಲ್ಲಿ ನೆನ್ಪಿಟ್ಕೋಬೇಕಾದ ಕೆಲವೊಂದು ಮುಖ್ಯ ಅಂಶಗಳು. ಈ ಎಕ್ಸಾಮ್ಗೆ ಅಟ್ಲೀಸ್ಟ್ 2 years ಪ್ರಿಪ್ರೇಷನ್ ಇಸ್ ಮಸ್ಟ್. ಪ್ರಿಲಿಮ್ಸ್ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಇರ್ತದೆ. ಮೇನ್ಸ್ ಆನ್ಸರ್ ಕನ್ನಡದಲ್ಲಿ ಬರೆಯಬಹುದು. ಪರ್ಸ್ನಾಲಿಟಿ ಟೆಸ್ಟ್ಗೆ ಕೂಡ ಕನ್ನಡ ಬಳಕೆ ಮಾಡಬಹುದು, ಆದರೆ ಅಲ್ಲಿ ಒಬ್ಬ ಟ್ರಾನ್ಸ್ಲೇಟರ್ ಇರ್ತಾನೆ. ನನ್ನ ಅಭಿಪ್ರಾಯ ಕೇಳಿದ್ರೆ ಇಂಗ್ಲೀಷ್ನಲ್ಲಿ ಬರೆಯೋದು ಉತ್ತಮ. ನಿಮಗೆ ಕನ್ನಡದಲ್ಲಿ ಹೋಲ್ಡ್ ಚೆನ್ನಾಗಿದೆ, ನಿಮ್ಮ ಅಕ್ಷರ ಫಾಸ್ಟ್ ಮತ್ತು ನೀಟಾಗಿದೆ ಮತ್ತು ನಿಮ್ಮ ಭಾಷೆ ನಿಮ್ಮ ಹಿಡಿತದಲ್ಲಿದೆ ಅನ್ನೋದಾದರೆ ಮಾತ್ರ ಕನ್ನಡವನ್ನು ನೀವು ಚೂಸ್ ಮಾಡ್ಬೋದು. ಇಲ್ಲಾಂದರೆ ನೀವು ಆಪ್ಷನಲ್ ಪೇಪರ್ ಕನ್ನಡ ಸಾಹಿತ್ಯ ತಗೊಂಡು ಮಿಕ್ಕ ಪೇಪರ್ಗಳನ್ನ ಇಂಗ್ಲೀಷ್ನಲ್ಲಿ ಕೂಡ ಬರಿಬೋದು. ಈ ಹಂತದಲ್ಲಿ ಎಲ್ಲೇ ಫೇಲ್ ಆದರೂ ಮತ್ತೆ ಪ್ರಿಲಿಮ್ಸಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮೇನ್ಸ್ ಬರೆದು ಇಂಟರ್ವ್ಯೂವಲ್ಲಿ ಫೇಲ್ ಆದ ಕಮ್ಮಿ ಮಾರ್ಕ್ಸ್ ಬಂದು ಫೈನಲ್ ಎಕ್ಸಾಮ್ ಫೇಲ್ ಆದರೆ ಮತ್ತೆ ಪ್ರಿಲಿಮ್ಸಿಂದನೇ ಸ್ಟಾರ್ಟ್ ಮಾಡಬೇಕು. ಕೋಚಿಂಗ್ ಈಸ್ ಸಜೆಸ್ಟೆಡ್. ಕೋಚಿಂಗ್ ಇಲ್ಲದೆ ಕೂಡ ಈ ಎಕ್ಸಾಮ್ನ ಪಾಸ್ ಮಾಡಿದವ್ರು ತುಂಬ ಇದ್ದಾರೆ. ಇಲ್ಲಾಂದರೆ 3 ರಿಂದ 4 ವರ್ಷಗಳ ಸೆಲ್ಫ್ ಸ್ಟಡಿ ಮಾಡಬೇಕಾಗುತ್ತೆ. ಇಷ್ಟು ಹಂತ ದಾಟಿ ಬಂದ ಅಭ್ಯರ್ಥಿಗಳಿಗೆ ಉತ್ತರಾಖಂಡ್ನ ಮಸೂರಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಡ್ಮಿನಿಸ್ಟ್ರೇಟಿವ್ ಅಕಾಡೆಮಿಯಲ್ಲಿ 2 ವರ್ಷಗಳ ಟ್ರೈನಿಂಗ್ ಇರುತ್ತೆ. ಈ ಟ್ರೈನಿಂಗ್ ಅಭ್ಯರ್ಥಿಯನ್ನು ಆಫೀಸರ್ ಆಗಿ ಮಾಡಿ ದೇಶ ಸೇವೆಗೆ ಕಳಿಸುತ್ತೆ. ಈ ರೀತಿ ನೀವು ಕೂಡ ಒಂದಿನ IAS ಆಫೀಸರ್ ಆಗ್ಬೋದು. TN ಸೇಷನ್, ಆರ್ಮ್ಸ್ಟ್ರಾಂಗ್ ಪಾಮೆ, DK ರವಿ ಅಂತಹ ಮಹಾನ್ IAS ಆಫೀಸರ್ಗಳ ಸಾಲಿಗೆ ನಿಮ್ಮ ಹೆಸರು ಕೂಡ ಸೇರ್ಬೋದು. ಆಯ್ಕೆ ನಿಮ್ಮ ಕೈಯಲ್ಲಿದೆ. ಇಷ್ಟು ಈ ಎಕ್ಸಾಮ್ ಬಗ್ಗೆ ಬೇಸಿಕ್ ಡೀಟೇಲ್ಸ್. UPSC ಎಕ್ಸಾಮ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. UPSC ನೋಟಿಫಿಕೇಷನ್ ಮತ್ತು UPSC ಆ್ಯನ್ಯುವಲ್ ಕ್ಯಾಲೆಂಡರ್ ಮತ್ತು ಇತರೆ ಜಾಬ್ಗಳ ನೋಟಿಫಿಕೇಷನ್ಗಾಗಿ ಅನ್ವೇಷಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಲಿಂಕ್ ಇಸ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಅನ್ವೇಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.